ನೀವೇನಾದ್ರೂ ಡಿಗ್ರಿ ಸ್ಟೂಡೆಂಟ್ ಅಥವಾ ಇವಾಗ ಸೆಕೆಂಡ್ PUC ಮುಗಿಸಿ ನೆಕ್ಸ್ಟ್ ಡಿಗ್ರಿ ಅಡ್ಮಿಷನ್ ಅನ್ನ ತಗೋಬೇಕು ಅನ್ಕೋತಾ ಇದ್ರೆ, ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀರಾ ಆ ಒಂದು ಕಾಲೇಜ್ಗೆ UGC ಅಪ್ರೂವ್ಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗಿರೋದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಯಾಕಂದ್ರೆ ರೀಸೆಂಟ್ ಆಗಿ UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಯಾವ್ಯಾವೆಲ್ಲ ಯೂನಿವರ್ಸಿಟಿ ಫೇಕ್ ಆಗಿದಾವೆ ಅಂತ ಒಂದು ಯೂನಿವರ್ಸಿಟಿನ ಲಿಸ್ಟ್ ಮಾಡಿದ್ರೆ ಇದರಲ್ಲಿ 32 ಯೂನಿವರ್ಸಿಟಿಗಳು ಫೇಕ್ ಲಿಸ್ಟ್ ಅಲ್ಲಿ ಇದಾವೆ. ಅಂಡ್ ಕರ್ನಾಟಕದಲ್ಲಿ ಕೂಡ 2 ಯೂನಿವರ್ಸಿಟಿಗಳು ಫೇಕ್ ಲಿಸ್ಟ್ ಅಲ್ಲಿ ಇದಾವೆ. ಈ ಯೂನಿವರ್ಸಿಟಿ ಕಾಲೇಜಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಧಾರವಾಡ ಡಿಸ್ಟಿಕ್ ನಲ್ಲಿ KVD ಡಿಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು KVD ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಧಾರವಾಡ ಡಿಸ್ಟಿಕ್ ಅಲ್ಲಿ ಇರುವಂತ ಎಲ್ಲಾ ಒಂದು ಕಾಲೇಜಸ್ ಗಳಿಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡುತ್ತೆ ಅಂಡ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ ಆ ಒಂದು ಕಾಲೇಜಸ್ ಗಳಿಗೆ. ಅಂಡ್ ಅಲ್ಲಿ ಅಪ್ಲೇಷನ್ ಅಂತ ಇರಬೇಕು. ನೀವು ಯಾವುದೇ ಒಂದು ಕಾಲೇಜಿಗೆ ಸೇರ್ಕೋತೀರಾ ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಯಾವ ಕಾಲೇಜಿಗೆ ಸೇರ್ಕೋತಿರ್ತಿದ್ರ ಆ ಒಂದು ಕಾಲೇಜ್ಗೆ UGC ಅಪ್ರೂವ್ಡ್ ಆರ್ ನಾಟ್ ಅಂತ ನೀವು ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಆನ್ಸರ್ ಏನಿರುತ್ತೆ ಅದು ಸಿಕ್ಬಿಡುತ್ತೆ. ನೀವು ಅಡ್ಮಿಷನ್ ಮಾಡಿಸ್ಕೋಬೇಕಂತ ಇರೋ ಕಾಲೇಜ್ಗೆ ಯಾವ ಒಂದು ಯೂನಿವರ್ಸಿಟಿ ಅಪ್ಲೇಷನ್ ಇದೆ ಆ ಒಂದು ಯೂನಿವರ್ಸಿಟಿ ರೆಕಗ್ನೈಸ್ಡ್ ಆಗಿದೆ ಇಲ್ವಾ ಅಂತ ನೀವು ತಿಳ್ಕೊಳ್ಳೋದು ಹೇಗಿರ್ತಾರೆ ಅಂದ್ರೆ, UGC ಅಫಿಷಿಯಲ್ ವೆಬ್ಸೈಟ್ ಹೋಗಿ ಇಂಡಿಯಾದಲ್ಲಿರುವಂತ ಎಲ್ಲಾ ಒಂದು ಯೂನಿವರ್ಸಿಟಿ ಲಿಸ್ಟ್ ಇಲ್ಲಿ ಬರುತ್ತೆ. ಇದರಲ್ಲಿ ನಿಮ್ಮ ಕಾಲೇಜ್ಗೆ ಯಾವ ಯೂನಿವರ್ಸಿಟಿ ಅಪ್ಲೇಷನ್ ಇದೆಯೋ ಆ ಒಂದು ಯೂನಿವರ್ಸಿಟಿನ ಇಲ್ಲಿ ಚೆಕ್ ಮಾಡಿ. ಚೆಕ್ ಮಾಡಿದಾಗ ನಿಮ್ಗೆ ಅಲ್ಲಿ ರಿಸಲ್ಟ್ ಬಂತು ಅಂದ್ರೆ ನೀವು ಸೇರ್ಕೊಂಡಿರೋಂಥ ಕಾಲೇಜ್ ಸೇಫ್ ಆಗಿದೆ, ಆ ಒಂದು ಕಾಲೇಜ್ಗೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಡಿಗ್ರಿನ ಮಾಡ್ಬೋದು. ಇನ್ನು ಇಫ್ ಇನ್ ಕೇಸ್ ಇಲ್ಲ ಅಂತಂದ್ರೆ ಅಂತ ಒಂದು ಕಾಲೇಜಸ್ ಗಳಿಗೆ ಸೇರ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅಂತ ಒಂದು ಕಾಲೇಜ್ ಗಳಿಗೆ ಸೇರ್ಕೊಂಡ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಗೆ ಯಾವುದೇ ತರದ ವ್ಯಾಲ್ಯೂಸ್ ಇರಲ್ಲ. ಮತ್ ನಿಮ್ಗೆ ಪ್ರೈವೇಟ್ ಕಂಪನೀಸ್ ಗಳಲ್ಲಿ ಯಾವುದೇ ತರದ ಜಾಬ್ ಸಿಗಲ್ಲ, ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಅಂಡ್ ಕಂಪ್ಲೀಟ್ಲಿ ವೇಸ್ಟ್ ಆಗಿ ಹೋಗುತ್ತೆ. ನಿಮ್ಮ ಅಮೌಂಟು ವೇಸ್ಟ್, ನಿಮ್ದು ಎಲ್ಲ ವೇಸ್ಟ್. ನೀವು ಅಡ್ಮಿಷನ್ ಮಾಡ್ಸಕ್ ಹೋದಾಗ್ಲೇ ಕೇಳ್ಬೋದು ನಿಮ್ಮ ಒಂದು ಕಾಲೇಜ್ಗೆ UGC ಅಪ್ರೂವ್ಡ್ ಆಗಿದೆ ಅಂತ. ಸೊ ಇನ್ನು ನೀವು ಪ್ರೊಫೆಷನಲ್ ಡಿಗ್ರೀಸ್ ಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಅಪ್ಲೇಷನ್ ಆಗಿದೆಯಾ ಇಲ್ವಾ ಅನ್ನೋದು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ರೆ ಅಂತ ಒಂದು ಕಾಲೇಜಸ್ ಗಳಿಗೆ ಸೇರ್ಕೊಳಕ್ ಹೋಗ್ಬಿಡಿ, ಯಾಕಂದ್ರೆ ವೇಸ್ಟ್ ಅದು. ನೀವು ಯಾವುದೇ ಒಂದು ಕಾಲೇಜ್ಗೆ ಹೋಗಿ ಸೇರ್ಕೋತಾ ಇದ್ದೀರಾ ಅಂದ್ರೆ ಮೊದಲು ಆ ಒಂದು ಕಾಲೇಜ್ನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ನೀವು ಮಾಡ್ಬೇಕಾಗತ್ತೆ. ಅಲ್ಲಿ ಫೆಸಿಲಿಟಿ ಮತ್ತೆ ಟೀಚಿಂಗ್ ಯಾವ ತರ ಇರುತ್ತೆ, ಅಲ್ಲಿ ನಿಮ್ಮ ಒಂದು ಕೋರ್ಸ್ ಫೀಸ್ ಎಷ್ಟು ಇರುತ್ತೆ, ಇದೆಲ್ಲದನ್ನು ನೀವು ನೋಡ್ಬೇಕಾಗುತ್ತೆ. ಅಂಡ್ ಅಡ್ಮಿಷನ್ ಫಾರ್ಮ್ ಅನ್ನ ನೀವು ಕ್ಲಿಯರ್ ಆಗಿ ಚೆಕ್ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಆಗಿ ಚೆಕ್ ಮಾಡ್ದೇನೆ ನೀವು ಯಾವ್ದಾದ್ರು ಒಂದು ಕಾಲೇಜಿಗೆ ಹೋಗಿ ಸೇರ್ಕೊಂಡ್ರೆ ಸೊ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ತರದ ಎಜುಕೇಶನ್ ಅಪ್ಡೇಟ್ಸ್ ಇದರಲ್ಲಿ ಸಿಗ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.